ನೆನ್ನೆ ನೈಟ್ ನಾನು ಮರ್ತೋಗಿದ್ದೆ ಓಟ್ಸ್ ಸೋಕ್ ಮಾಡೋಕ್ಕೆ. ನಮ್ಮ ಅಕ್ಕ ಓಟ್ಸ್ ಸೋಕ್ ಮಾಡಿಬಿಟ್ಟು ಮೆಸೇಜ್ ಮಾಡಿದ್ದಾರೆ 100 grams ಆಫ್ ಓಟ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಅವಳೇನೂ ಸೋಕ್ ಮಾಡಿಲ್ಲ ಅಂದರೆ ಇದನ್ನ ಮಿಸ್ ಮಾಡ್ತಾಯಿದ್ದೆ. ಅರ್ಲಿ ಮಾರ್ನಿಂಗ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್. ಇವತ್ತು ಮಾಡೋದಲ್ಲ ಬ್ಯಾಕು ಲ್ಯಾಟ್ಸಿಗೆ ಮಾಡಬೇಕು, ಸಖತ್ತಾಗಿ ಭರ್ಜರಿಯಾಗಿ ಬಾರಿಸ್ಬಿಸಾಕಬೇಕು. ವರ್ಕೌಟ್ಸು ಮುಗಿಸ್ಕೊಂಡು ಇವತ್ತು ಡೇ ಯಾವ ಥರ ಹೋಗ್ತದೆ ಅಂತ ನೋಡಬೇಕು. ಲೆಟ್ಸ್ ಗೋ ಆ್ಯಂಡ್ ರಾಕ್ ದ ಡೇ. ಬ್ಯಾಕಿಗೆ ನಾವು ಇವತ್ತು ಮಾಡ್ತಾ ಇರೋದು ಸೂಪರ್ ಸೆಟ್ಟು. ಸೇಮ್ ಈ ವೀಕ್ ಫುಲ್ಲಾಗಿ ಸೂಪರ್ ಸೆಟ್ ಇರ್ತದೆ. 1 ವೀಕ್ ಫುಲ್ ಸಿಂಗಲ್ ವೇರಿಯೇಷನ್ ಸೂಪರ್ ಸೆಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲ ವೇರಿಯೇಷನ್ ಮಾಡಿ 1 ಮಿನಿಟ್ ರೆಸ್ಟ್ ತೊಗೋಬೇಕು. ಅಷ್ಟು ತನಕ ಎಲ್ಲ ವೇರಿಯೇಷನ್ ಕಂಪ್ಲೀಟ್ ಮಾಡಬೇಕು. ಸೂಪರ್ ಸೆಟ್ ಮಾಡೋಷ್ಟಿಗೆ ಸೂಪರ್ ಆಗಿಬಿಡ್ತದೆ ಜೀವನ. ಹುಷಾರಾಗಿರಬೇಕು. ಯೂಶ್ವಲಿ ನೀವು ನಾರ್ಮಲ್ ಆಗಿ ಹೆವಿ ವೆಯ್ಟ್ ಹಿಟ್ ಮಾಡೋಕ್ಕೂ ಸೂಪರ್ ಸೆಟ್ಟಲ್ಲಿ ವೆಯ್ಟ್ ಲಿಫ್ಟ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ. ಸೂಪರ್ ಸೆಟ್ಟಲ್ಲಿ ನಿಮಗೆ ಜಾಸ್ತಿ ಟಯರ್ಡ್ ಆಗ್ತದೆ. ಸೊ ದಟ್ ಆದರೆ ತುಂಬ ಒಳ್ಳೆಯದು. ಮಸಲ್ ಗ್ರೋ ಚೆನ್ನಾಗಾಗ್ತದೆ. ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನನಗೆ ಐಡಿಯಾನೇ ಇದ್ದಿಲ್ಲ ಈ ಥರ ಬ್ಲಾಗ್ ಮಾಡ್ತೀನಿ ಅಂತ. ನನಗೆಲ್ಲ ಒಂದೇ ಐಡಿಯಾ ಇತ್ತು, ಒಂದು ಇಂಟ್ರೆಸ್ಟ್ ಇತ್ತು. ಆದರೆ ಒಂದು ದಿವಸ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕು, ಏನಂದರೆ ಕಾರ್ ಡ್ರಿಫ್ಟಿಂಗ್ ಮಾಡೋ ವೀಡಿಯೋ ಹಾಕಬೇಕು ಅಂತ. ನಾನು ಮಾತಾಡ್ತೀನಿ, ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ, ಈ ಥರ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಇವಾಗ ನಾನು ಒಂದು ಬ್ಲಾಗರ್ ಆಗಿದ್ದೀನಿ. ನನಗೆ ಏನು ಅನಿಸ್ತದೆ ಅದು ಮಾತಾಡ್ತೀನಿ, ಮೋಟಿವೇಶನ್ ಕೊಡ್ತೀನಿ, ಜಿಮ್ ಕಂಟೆಂಟ್ ಹಾಕ್ತೀನಿ, ಬಿಸ್ನೆಸ್ ಐಡಿಯಾ ಕೊಡ್ತಾಯಿದ್ದೀನಿ. ಎಲ್ಲನೂ ಅನ್ಎಕ್ಸ್ಪೆಕ್ಟೆಡು. ಯಾವುದೂ ಎಕ್ಸ್ಪೆಕ್ಟೇಷನೇ ಮಾಡಿಲ್ಲ. ಯಾವುದು ಪ್ಲ್ಯಾನ್ಡ್ ಅಲ್ಲ, ಯಾವುದು ಪ್ರೀ ಪ್ಲ್ಯಾನ್ಡ್ ಅಲ್ಲ. ಯಾವಾಗ ಗೊತ್ತಾ ಒಬ್ಬನು ಸಕ್ಸಸ್ ಆಗ್ತಾನೆ, ಅವನಿಗೆ ಏನು ಐಡಿಯಾನೇ ಇಲ್ದಿರ, ಒಂದು ಚೂರು ಐಡಿಯಾ ಇಲ್ದಿರ ಅವನು ಒಂದು ಕೆಲಸನ ಸ್ಟಾರ್ಟ್ ಮಾಡಿರ್ತಾನೆ. ಓಕೆನಾ? ಆ ಕೆಲಸ ಅವನಿಗೆ ಹೋಗ್ತಾ 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 ತುಂಬ ಕಲ್ತ್ಕೊಡ್ತದೆ. ಅದೇ ಥರನೇ ನೀವು ಐಡಿಯಾ ಇಲ್ದಿರ ಸ್ಟಾರ್ಟ್ ಮಾಡೋ ವಿಷಯ ನಿಮ್ಮ ಲೈಫ್ನ ಸಕ್ಸಸ್ ಮಾಡ್ತದೆ. ನೀವು ಎಲ್ಲನೂ ಪ್ಲಾನ್ ಮಾಡಿ ಮಾಡೋದು ಯಾವುದೂ ನಡೆಯಲ್ಲ. 6 ತಿಂಗಳಿಗೆ ರೂಟ್ ಮ್ಯಾಪ್ ಹಾಕ್ಬಿಟ್ಟು ನೀನು ಕ್ವಿಟ್ ಮಾಡು ಕೆಲಸನ, ಆವಾಗ ನೀನು ಲೈಫಲ್ಲಿ ಸಕ್ಸಸ್ ಆಗ್ಬಿಡ್ತೀಯ ಅಂತ ಒಬ್ಬನು ಹೇಳ್ಬಿಟ್ಟು ಹೋದ. ಆ ಥರ ಮಾಡಿಬ್ರು ಅಂತ ಹೇಳ್ತಾರೆ ಒಬ್ಬರು. ಯಾವುದು ನಡೆಯಲ್ಲ ಅನ್ಲೆಸ್ ನೀವು ಮನ್ಸಿಕ್ಕ ತನಕ. ನೀವು ಮನ್ಸಿಕ್ಕಿ ಮಾಡಲೇಬೇಕು ಅಂತ ಮಾಡಿದ್ರೆ ಮಾತ್ರನೇ ಆಗೋದು. ನೋಡಿ, ಜಿಮ್ಗೆ ಹೋಗೋಕ್ಕೆ ಮುಂಚೆ ನನಗೆ ಐಡಿಯಾನೇ ಇದ್ದಿಲ್ಲ ನಾನು 6 ಪ್ಯಾಕ್ ತರಬೇಕಂತ. ಬಟ್ ಜಿಮ್ಗೆ ಹೋದ್ಮೇಲೆ ಅದೇ ನನ್ನ ವಿಷನ್ ಆಯಿತು. ಆ್ಯಪ್ ಸಿಕ್ಕಲೇಬೇಕು ಅಂತ ಆ್ಯಪ್ಸ್ ಟ್ರೈನ್ ಮಾಡಿದೆ. 4 ಗಂಟೆಗೆ ಎದ್ದೊಳ್ದೆ. ಎಲ್ಲ ದಿವಸ 4 ಗಂಟೆಗೆ ಎದ್ದೊಳ್ದೆ ಗುರು. ಕಂಟೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 4 ಗಂಟೆಗೆ ಎದ್ದು 9 ಗಂಟೆಗೆ ಮಲಗ್ತಾ ಇದ್ದೆ. ನಾನು ಯಾವಾಗ ವ್ಲಾಗ್ ಮಾಡ್ತಾ ಇದ್ನೋ, ವಿಡಿಯೋ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ನೋ 10 ಗಂಟೆ ಆಯಿತು. ಇದ್ರೂ ಬಿಟ್ಟಿಲ್ಲ. ಚಟ ಇತ್ತು ನನಗೆ, ಮಾಡಲೇಬೇಕು, ಹೊಡಿಲೇಬೇಕು, ರೊಕ್ಕನ ಆ್ಯಪ್ಸ್ ತರಿಸಲೇಬೇಕು ಅಂತ ಒಂದು ಚಟ ಇತ್ತು ನನಗೆ. ಸೊ ದಟ್ ಎಲ್ಲನೂ ನಡೀತಿ ಇವತ್ತು. ಅದೇ ಥರ ನಿಮಗೂ ಚಟದಿಂದ ಸ್ಟಾರ್ಟ್ ಮಾಡಿರಿ. ಯಾವುದೇ ಒಂದು ವಿಷಯ ಎಕ್ಸಾಕ್ಟಾಗಿ ಪ್ಲಾನ್ ಇದ್ದರೆ ಮಾತ್ರ ಸ್ಟಾರ್ಟ್ ಮಾಡ್ತೀನಿ, ಈ ಥರ ಕಾಸಿದ್ರೆ ಮಾತ್ರ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಸೊ ದಟ್ ಯಾವುದೇ ಪ್ಲಾನ್ ಇಲ್ದಿರ ಸ್ಟಾರ್ಟ್ ಮಾಡೋ ವಿಷಯ ಮಾತ್ರ ನಿಮ್ಮ ಲೈಫ್ನ ಸಕ್ಸಸ್ ಮಾಡ್ತದೆ. ನನ್ನ ಬೆಳಗ್ಗೆ ಸಖತ್ತಾಗಿ ಫ್ರೆಶ್ ಆಗಿದ್ದಾಯಿತು. ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ. ಅದ್ರ ಮುಂಚೆ ನಾವು ಕುಡಿತಾ ಇರೋದು ಪ್ರೋಟೀನ್. 25 grams ಆಫ್ ಪ್ರೋಟೀನ್ ಇದೆ. ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವತ್ತು ಏನು ಕೆಲಸ ಇದೆ ನೋಡೋಣ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ನಾವು ಮಾಡ್ತಾ ಇರೋದು ನೆನ್ನೆ ಸಾಂಬಾರು ಹೊಸದಾಗಿ ಮಾಡಿಲ್ಲ ಇವರು, ವಿತ್ ದೋಸಾ, ಬಾಯ್ಲ್ಡ್ ಎಗ್. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ತಿಂದಿದೆ. ನಾವೆಲ್ಲಿ ಜೂಟ್ ಬಿಡ್ತಾ ಇದ್ದೀವಿ ಅಂದರೆ ಫ್ಯಾಕ್ಟ್ರಿಗೆ. ಆರಾಮಾಗಿ ಹೋಗ್ಬಿಟ್ಟು ಇವಾಗ ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಕೆಲಸ ಇದ್ರೆ ನೋಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಬೇಕು.
ಏನಾದ್ರು ಒಂದು ಮಾಡೋಣ ಅಂತ ಮೈಂಡಲ್ಲಿ ಓಡ್ತಾ ಇರ್ತದೆ. ಸ್ಟಾರ್ಟ್ ಮಾಡೋಣ ಅಷ್ಟಿಗೆ ಏನೇನೋ ಆಗ್ತಾನೆ ಇರ್ತದೆ. ಬಟ್ ಏನೋ ಒಂದು ಮಾಡಲೇಬೇಕು. ಲೆಟ್ಸ್ ಗೋ ಅಂಡ್ ರಾಕ್ ದ ಡೇ. ಇವಾಗ ನಮಗೆ ಒಂದು ಲೋಡ್ ಇದೆ, ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಬರ್ಬೇಕು ಫಸ್ಟು. ಲೆಟ್ಸ್ ಗೋ. ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂದರೆ 100 ಕಲ್ಲು ಲೋಡ್ ಮಾಡ್ಕೊಂಬರೋಕ್ಕೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಲ್ರೆಡಿ 4 ಇಂಚ್ ಖಾಲಿ ಆಗಿದೆ. ಸೊ ದಟ್ ಇವಾಗ ಹೋಗ್ಬಿಟ್ಟು ನಾವು ಲೋಡ್ ಮಾಡ್ಕೊಂಬರ್ಬೇಕು 100 ಕಲ್ಲು. ಅದಾದಮೇಲೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇರೋದು 6 ಇಂಚ್ ಲೋಡ್ ಮಾಡ್ಕೊಂಡು ಕೊಡಗಲ್ಲಿಗೆ ಲೋಡ್ ಎತ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ನಮ್ಮ ಡ್ಯಾಡಿ ಎತ್ಕೊಂಡು ಹೋಗ್ತಾರೆ ಅನ್ಕೊತೀನಿ ಲೋಡ್ ಕೊಡಗಲ್ಲಿಗೆ. ನೋಡೋಣ. ಓಕೆ, ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಬೇಗನೆ ಊಟ ಮಾಡ್ಕೊಂಡು ಒಂದು ಲೋಡ್ ಇದೆ ತಗೊಂಡೋಗ್ಬೇಕು. ಕೊಡಗಲ್ಲಿಗಿದೆ, ನಾನೇ ತೊಗೊಂಡೋಗ್ತಾ ಇರೋದು. ಬೇಗ ಊಟ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ, ಬಿ ಸೇಫ್. ಕೆಲಸ ಇದೆ, ಬೇಗ ತಿನ್ಬಿಟ್ಟು ಹೋಗಬೇಕು. ಬಟ್ ರೈಸ್ ರೆಡಿ ಆಗಿಲ್ಲ. ಸೊ ದಟ್ ವಿ ಹ್ಯಾವಿಂಗ್ ಚಿಕನ್ ವಿತ್ ಎಗ್ಗೂ ಖಾಲಿ ಆಗಿಬಿಟ್ಟಿದೆ. ಆದರೆ ಇವಾಗ ರಾಗಿ ಗಂಜಿ ಇದೆ. ಸಾರಿ, ರಾಗಿ ಗಂಜಿಲ್ಲ, ಇಟ್ಸ್ ಅ ಮಾಲ್ಟ್. ಯಾವುದಿದೆ ಅದು ಕುಡಿದ್ಬಿಟ್ಟು ಬೇಗ ಹೋಗೋಣ. ಬರುವಾಗ ಎಗ್ ಕ್ಯಾಚ್ ಮಾಡ್ಕೊಂಡು ಈವ್ನಿಂಗ್ ಕಾಂಪನ್ಸೇಟ್ ಮಾಡ್ಕೋಬೇಕು. ನಾವು ಲಂಚ್ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಬಂದಿದ್ದಾಯಿತು. ಗಾಡಿ ಎತ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಗಾಡಿ ಲೋಡ್ ಆಗಿದೆ, ಎತ್ಕೊಂಡು ಹೋಗೋಣ. ನಾನೇ ಕೊಡಗಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಬ್ಯಾಟ್ರನ್ಪುರಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಬ್ಯಾಟ್ರನ್ಪುರ ಹತ್ರ ಒಂದು ಅನ್ಲೋಡ್ಗೆ ಬಂದಿದ್ದೀವಿ. ಗಾಡಿ ಹಿಂದೆ ಕಾಣಿಸ್ಬೋದು ಅಂದ್ಕೊತೀನಿ. ಹಿಂದೆ ಅನ್ಲೋಡ್ಗೆ ಬಿಟ್ಟಿದ್ದೀನಿ. ಅನ್ಲೋಡ್ ಆಗಿದ್ದೆ ಎತ್ಕೊಂಡು ಹೋಗ್ಬೇಕು. ಏನೇನೋ ಸೌಂಡ್ಗಳು ಕೇಳಿಸ್ಕೊತದೆ. ಡಯಟ್ ಮಾಡ್ತಾ ಇರುವಾಗ ಮನೆಗಿದ್ರೆ ಚಂದ. ಇಲ್ಲೆಲ್ಲಾದ್ರೂ ಆಚೆ ಕಡೆ ಬಂದುಬಿಟ್ಟು ಅದಿದು ಬೇಕು ಅಂತ 0 ಶುಗರ್ ಹುಡ್ಕೊಂಡು ಹೋಗ್ಬೇಕಲ್ವಾ. ತುಂಬ ಬೇಜಾರು. ಎಲ್ಲೂ ಸಿಗಲ್ಲ ಅಷ್ಟು ಬೇಗ. ಯಾವುದೇ ಚಾಕ್ಲೇಟ್ ಸಿಗಲ್ಲ, ಯಾವುದೇ ಜ್ಯೂಸ್ ಸಿಗಲ್ಲ. ಎಲ್ಲನೂ ನಾರ್ಮಲ್ ಆಗಿರ್ತದೆ. 0 ಶುಗರ್ ಎಲ್ಲೂ ಸಿಗಲ್ಲ. ತುಂಬ ಕಷ್ಟ ಆಗ್ತಾಯಿದೆ ಗುರು. ಹತ್ರ 1 ಕಿಲೋಮೀಟ್ರ್ ನಡೀತಾನೆ ಇದ್ದೀನಿ. ತುಂಬ ಹೊಟ್ಟೆ ಸಿಗ್ತಾ ಇದೆ. ಕಾಪ್ಸ್ ತೊಗೊಂಡಿಲ್ಲ, ಬಟ್ ಇಲ್ಲಿ ಯಾವುದೂ ಸಿಗೋಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಡಯಟ್ನ ಬಿಟ್ಕೊಡೋಕ್ಕಾಗಲ್ಲ. ನೋಡೋಣ. ಏನು ಸಿಕ್ಕಿಲ್ಲ ಅಂದರೆ 1 ಲೀಟ್ರ್ ನೀರು ಕುಡಿದ್ರೆ ಸರೋಗ್ಬಿಡ್ತದೆ. ಫೈನಲಿ ವಿ ಫೌಂಡ್ ಯೋಗರ್ಟ್ ಇದೆ. ಅಟ್ಲೀಸ್ಟ್ ಇದು ಓಕೆ ಅನ್ನಿಸ್ತದೆ. 8 grams ಆಫ್ ಪ್ರೋಟೀನ್, ಶುಗರ್ ಕಡಿಮೆನೇ ಇದೆ. ಓಕೆ, ಇದರಲ್ಲಿ ಯಾವುದೋ ಒಂದು ಕ್ಯಾಚ್ ಮಾಡ್ಕೊಂಡು ತಿನ್ನೋಣ ಬರ್ರಿ. ಓಕೆ, ಫೈನಲಿ ವಿ ಫೌಂಡ್ ದಿಸ್. ಇದೆಷ್ಟೋ ಪರವಾಗಿಲ್ಲ. ಇದರಲ್ಲೇ ಬೇರೆ ಫ್ಲೇವರ್ಸ್ ಇದೆ. ಆ ಫ್ಲೇವರ್ಸಲ್ಲಿ ಶುಗರ್ ಜಾಸ್ತಿ ಇದೆ. ಬಟ್ ಇದರಲ್ಲಿ ಶುಗರ್ ಕಡಿಮೆನೇ ಇದೆ. 6.5 grams ಇದೆ. ಪರವಾಗಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ದ. ಏನೋ ತೊಗೊಂಡ್ಬಿಟ್ಟೆ, ಆದರೆ ಸ್ಪೂನ್ ತೊಗೊಂಡಿಲ್ಲ. ಆ ಅಕ್ಕ ಸ್ಪೂನೇ ಕೊಟ್ಟಿಲ್ಲ. ಹಿಂಗೆ ತಿನ್ಬೇಕು. ಇವಾಗ ನೆಕ್ಕೊಂಡು ತಿನ್ನಬೇಕಾಗಿದೆ. ಏನು ಮಾಡೋದು? ಕೇಳಿದ್ರೆ ಮುಖನ ಹೆಂಗೆ ಇಟ್ಕೊತಾಳೆ ಅವಳು. ಏನೋ ನಮಗೆ ಸ್ಪೂನ್ ಸಿಕ್ತು. ಬೇರೆ ಅಂಗಡಿ ಹತ್ರ ಬಂದುಬಿಟ್ಟು ಸ್ಪೂನ್ ಇಸ್ಕೊಂಡ್ವಿ. ಅವನಿಗೆ ಒಂದು ಜ್ಯೂಸ್ ಅಲ್ಲದೆ ಖುಷಿ ಆಗ್ಬಿಟ್ಟು ಆ ಜ್ಯೂಸ್ ಕೊಡ್ತಾವನು. ಇವಾಗ ಮಸ್ಕ್ ಮಿಲನ್ ಜ್ಯೂಸ್ ಕೊಟ್ಬಿಟ್ಟು ಇಲ್ಕೋ ಜ್ಯೂಸ್ ರೆಡಿ. ಇವಾಗ ಜ್ಯೂಸ್ ಕುಡಿಯೋಣ. ಚೆನ್ನಾಗಿದೆ ಗುರು. ಅನ್ಲೋಡ್ ಆಯ್ತು. ಇವಾಗ ನಾವು ಸೀದಾ ಹೋಗ್ತಾ ಇರೋದು ಫ್ಯಾಕ್ಟ್ರಿಗೆ. ಓಕೆ, ಫೈನಲ್ ಆಗಿ ಡಿನ್ನರ್ಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ಸಕ್ಕದಾಗಿ ಬಂದಿದೆ ವಿತ್ ಬಾಯ್ಲ್ಡ್ ಎಗ್ ವೈಟ್. ಸಕ್ಕದಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ವಾಕಿಂಗ್ ಹೋಗ್ಬೇಕು. ಲೆಟ್ಸ್ ಗೋ.